ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಶಿವನು ಅಗ್ನಿಯ ಸ್ತಂಭವಾಗಿ ನೆಲೆಸಿರುವ ಹಲವು ಕ್ಷೇತ್ರಗಳಿವೆ. ಆ ಪುಣ್ಯ ಕ್ಷೇತ್ರಗಳಲ್ಲಿ ಈ ಪರ್ವತಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಇದೊಂದು ಕೇವಲ ಕಲ್ಲು ಬಂಡೆಗಳ ಶಿಖರವಲ್ಲ, ಇದೊಂದು ಅಗಾಧವಾದ ಶಕ್ತಿಯುತ ಶಕ್ತಿ ಕೇಂದ್ರ. ಇಲ್ಲಿನ ಗಾಳಿಯಲ್ಲಿ ಮಂತ್ರಗಳಿವೆ, ಇಲ್ಲಿನ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳ ತಪಸ್ಸು ಅಡಗಿದೆ. ಅದುವೇ ಶ್ರೀಶೈಲ ಪುಣ್ಯಕ್ಷೇತ್ರ. ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಶಿವನು ಅಗ್ನಿಯ ಸ್ತಂಭವಾಗಿ ನೆಲೆಸಿರುವ ಹಲವು ಕ್ಷೇತ್ರಗಳಿವೆ. ಆ ಪುಣ್ಯ ಕ್ಷೇತ್ರಗಳಲ್ಲಿ ಈ ಪರ್ವತಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಇದೊಂದು ಕೇವಲ ಕಲ್ಲು ಬಂಡೆಗಳ ಶಿಖರವಲ್ಲ, ಇದೊಂದು ಅಗಾಧವಾದ ಶಕ್ತಿಯುತ ಶಕ್ತಿ ಕೇಂದ್ರ. ಇಲ್ಲಿನ ಗಾಳಿಯಲ್ಲಿ ಮಂತ್ರಗಳಿವೆ, ಇಲ್ಲಿನ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳ ತಪಸ್ಸು ಅಡಗಿದೆ. ಅದುವೇ ಶ್ರೀಶೈಲ ಎಂಬ ಪುಣ್ಯಕ್ಷೇತ್ರ. ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀಶೈಲ ದೈವಿಕ ಪರ್ವತದ ರಹಸ್ಯ, ಶ್ರೀಶೈಲದ ಪುರಾಣ ಮತ್ತು ಉದ್ಭವದ ಕಥೆ, ಶ್ರೀಶೈಲ ಕ್ಷೇತ್ರದ ಐತಿಹಾಸಿಕ ಹೆಜ್ಜೆ ಗುರುತುಗಳು, ಶ್ರೀಶೈಲ ಕ್ಷೇತ್ರದ ಆಧ್ಯಾತ್ಮಿಕ ಶಕ್ತಿ ಮತ್ತು ಜ್ಯೋತಿರ್ಲಿಂಗದ ಮಹತ್ವ, ಶ್ರೀಶೈಲ ಪುಣ್ಯಕ್ಷೇತ್ರದ ರಹಸ್ಯಗಳು ಹಾಗೂ ಪವಾಡಗಳ ಕುರಿತ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಭಾರತದ ದಕ್ಷಿಣದ ಕಾಶಿ ಅಂತಾನೆ ಕರೆಯಲ್ಪಡುವ ಈ ತಾಣವು ನಲ್ಲಮಲ್ಲ ಅರಣ್ಯದ ದಟ್ಟ ಕಾಡಿನ ನಡುವೆ ಅಡಗಿದೆ. ಇಲ್ಲಿ ಹರಿಯುವ ಕೃಷ್ಣಾ ನದಿಯನ್ನ ಇಲ್ಲಿನ ಸ್ಥಳೀಯರು ಪಾತಾಳ ಗಂಗೆ ಅಂತ ಕರೀತಾರೆ. ಲೋಕದ ಎಲ್ಲ ಕಷ್ಟಗಳನ್ನ ಮರೆಸುವ, ಮನಸ್ಸಿಗೆ ಶಾಂತಿಯನ್ನ ನೀಡುವ ಒಂದು ದೈವಿಕ ತಾಣವೇ ಈ ಶ್ರೀಶೈಲ. ಶಿವ ಪುರಾಣದ ಪ್ರಕಾರ ಜ್ಯೋತಿರ್ಲಿಂಗ ಅಂದರೆ ಶಿವನು ಜ್ಯೋತಿಯ ರೂಪದಲ್ಲಿ ಸ್ವಯಂ ಆವಿರ್ಭವಿಸಿದ ತಾಣ. ಅಂತಹ 12 ಪವಿತ್ರ ಲಿಂಗಗಳಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನು ಅತ್ಯಂತ ಪ್ರಭಾವಶಾಲಿ. ಇಲ್ಲಿ ಕೇವಲ ಶಿವನಷ್ಟೇ ಅಲ್ಲ, ದಕ್ಷಿಣದ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾದ ಭ್ರಮರಾಂಬಿಕಾ ದೇವಿಯೂ ಕೂಡ ಇಲ್ಲಿಯೇ ನೆಲೆಸಿದ್ದಾಳೆ. ಜ್ಯೋತಿರ್ಲಿಂಗ ಮತ್ತು ಪೀಠದ ಒಂದೇ ಕಡೆ ಇರುವ ವಿರಳ ತಾಣಗಳಲ್ಲಿ ಈ ಶ್ರೀಶೈಲ ಕ್ಷೇತ್ರ ಒಂದಾಗಿದೆ. ಶಿವನು ಕೈಲಾಸದ ವೈಭವವನ್ನ ತ್ಯಜಿಸಿ ಈ ದಟ್ಟ ಕಾಡಿನಲ್ಲಿ ಬಂದು ನೆಲೆಸಿದ್ದೇಕೆ? ಮಲ್ಲಿಕಾ ಮತ್ತು ಅರ್ಜುನ ಎಂಬ ಹೆಸರುಗಳು ಹೇಗೆ ಬಂದವು? ಇತಿಹಾಸದ ಹಾದಿಯಲ್ಲಿ ರಾಜರುಗಳು ಯಾಕೆ ಶ್ರೀಶೈಲ ಕ್ಷೇತ್ರವನ್ನ ತಮ್ಮ ಶಕ್ತಿಯ ಮೂಲ ಅಂತ ನಂಬಿದ್ರು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಾವು ಇವತ್ತು ಇತಿಹಾಸ ಮರೆಮಾಚಿದ ಪುಟಗಳನ್ನು ತೆರೆಯೋಣ. ನಮ್ಮ ಈ ಪಯಣ ಭಕ್ತಿಯಿಂದ ಆರಂಭವಾಗಿ ಅರಿವಿನಲ್ಲಿ ಅಂತ್ಯವಾಗಲಿದೆ. ಪುರಾಣ ಮತ್ತು ಶ್ರೀಶೈಲದ ಉದ್ಭವದ ಕಥೆ. ಶಿವ ಪಾರ್ವತಿಯರ ಆಗಮನ. ದೇವಲೋಕದ ವೈಭವದಲ್ಲಿ, ಕೈಲಾಸ ಪರ್ವತದ ಶಾಂತಿಯಲ್ಲಿ ಒಂದು ಸಣ್ಣ ಸ್ಪರ್ಧೆ ಹುಟ್ಟುಕೊಳ್ಳುತ್ತೆ. ಅದು ಕೇವಲ ಮಕ್ಕಳಾಟವಾಗಿರಲ್ಲ, ಅದು ಜಗತ್ತಿನ ನಿಯಮಗಳನ್ನೇ ಬದಲಿಸಬೇಕಿದ್ದ ಆ ಒಂದು ದೈವಿಕ ಲೀಲೆ. ಕಾರ್ತಿಕೇಯ ಹಾಗೂ ಗಣೇಶ, ಶಿವನ ಇಬ್ಬರು ಪುತ್ರರು. ಮದುವೆಯ ವಿಷಯ ಬಂದಾಗ ಯಾರು ಮೊದಲು ಭೂ ಪ್ರದಕ್ಷಿಣೆ ಮಾಡಿ ಬರ್ತಾರೋ ಅವರೇ ಮೊದಲು ಎಂಬ ಪಂದ್ಯವನ್ನು ಒಡ್ಡಿದ್ರು. ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಕಾರ್ತಿಕೇಯ ಲೋಕ ಸಂಚಾರಕ್ಕೆ ತೆರಳುತ್ತಾನೆ. ಆದರೆ ಗಣೇಶನಿಗೆ ಗೊತ್ತಿತ್ತು, ಜಗತ್ತು ಅಂದರೆ ಕೇವಲ ಭೂಮಿ ಅಲ್ಲ, ಜಗತ್ತು ಅಂದರೆ ತನ್ನ ತಂದೆ ತಾಯಿಗಳು ಅಂತ. ಗಣೇಶ ಶಿವ ಪಾರ್ವತಿಯರ ಸುತ್ತ 7 ಬಾರಿ ಪ್ರದಕ್ಷಿಣೆ ಹಾಕಿ, ನನ್ನ ಪ್ರಪಂಚವೇ ನಿಮ್ಮಿಬ್ಬರ ಪಾದದಲ್ಲಿದೆ ಅಂತ ಕೈ ಮುಗಿದು ನಮಿಸ್ತಾನೆ.
ಗಣೇಶ, ನೀನು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿದೆ. ನಿನಗೆ ವಿವಾಹದ ಮೊದಲ ಹಕ್ಕು ಸಲ್ಲುತ್ತದೆ ಅಂತ ಶಿವ ಗಣೇಶನಿಗೆ ಹೇಳುತ್ತಾನೆ. ಕಾರ್ತಿಕೇಯ ಮರಳಿ ಬಂದಾಗ ಕಂಡ ದೃಶ್ಯ ಆತನಿಗೆ ಆಘಾತವನ್ನು ಉಂಟು ಮಾಡುತ್ತೆ. ಕೋಪ, ಹತಾಶೆ ಹಾಗೂ ನೋವಿನಿಂದ ಆತ ಕ್ರೌಂಚ ಪರ್ವತದ ಕಡೆಗೆ ತೆರಳುತ್ತಾನೆ. ಮಗನ ಅಗಲಿಕೆಯನ್ನ ಸಹಿಸಲಾಗದ ತಾಯಿ ಪಾರ್ವತಿಯ ಹೃದಯ ತಲ್ಲಣಿಸುತ್ತೆ. ತಂದೆ ಶಿವನು ಮಗನನ್ನ ಸಮಾಧಾನಿಸಲು ಕೈಲಾಸವನ್ನ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬರ್ತಾನೆ. ಆಗ ಪಾರ್ವತಿ, ಸ್ವಾಮಿ, ನಮ್ಮ ಮಗನಿಲ್ಲದೆ ಕೈಲಾಸವೇ ಶೂನ್ಯವಾಗಿದೆ. ಅವನನ್ನ ಸಮಾಧಾನಪಡಿಸಿ ವಾಪಸ್ ಕರೆದೊಯ್ಯೋಣ ಅಂತ ಶಿವನಿಗೆ ಹೇಳ್ತಾಳೆ. ಆಗ ಶಿವ, ಪಾರ್ವತಿ, ನಾವು ಇಲ್ಲಿಯೇ ನೆಲೆಸೋಣ. ನಮ್ಮ ಮಗನು ಕೂಡ ಈ ಬೆಟ್ಟದ ಸುತ್ತಮುತ್ತಲೇ ಇರ್ತಾನೆ. ಇಲ್ಲಿನ ಮಲ್ಲಿಕಾ ಪುಷ್ಪಗಳು ಮತ್ತು ನಮ್ಮ ಪ್ರೀತಿ ಅವನಿಗೆ ಶಾಂತಿಯನ್ನ ನೀಡುತ್ತವೆ ಅಂತ ಶಿವ ಹೇಳ್ತಾನೆ. ಆವಾಗಿನಿಂದಲೇ ಶಿವನು ಮಲ್ಲಿಕಾರ್ಜುನನಾಗಿ, ಪಾರ್ವತಿ ಭ್ರಮರಾಂಬಿಕೆಯಾಗಿ ಶ್ರೀಶೈಲ ಬೆಟ್ಟದಲ್ಲಿ ನೆಲೆಸ್ತಾರೆ. ಮಲ್ಲಿಕಾ ಎಂಬುದು ಮಲ್ಲಿಗೆ ಹೂವಿನ ಸೂಚನೆ. ಅರ್ಜುನ ಎನ್ನುವುದು ಶಿವನ ಹೆಸರು. ಇಲ್ಲಿನ ಕಾಡು ಮಲ್ಲಿಗೆಯ ಸುಗಂಧದ ನಡುವೆ ತನ್ನ ಮಗನಿಗಾಗಿ ಕಾಯ್ತಾ ಇದ್ದ ತಂದೆ ತಾಯಿಯ ಪ್ರೀತಿ ಇವತ್ತಿಗೂ ಇಲ್ಲಿನ ಕಣ ಕಣದಲ್ಲಿ ಅನುಸರಿಸ್ತಾ ಇದೆ. ಇದು ಕೇವಲ ಕಥೆಯಲ್ಲ, ಇದು ತಂದೆ ತಾಯಿಯ ಪ್ರೀತಿ ಮತ್ತು ಭಕ್ತಿಯ ಒಂದು ಮಹಾಕಾವ್ಯ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನು ತನ್ನ ನೋವನ್ನು ಮರೆತು ಮಲ್ಲಿಕಾರ್ಜುನನ ಪಾದದಲ್ಲಿ ಶರಣಾಗುತ್ತಾನೆ. ಶ್ರೀಶೈಲ ಪುಣ್ಯಕ್ಷೇತ್ರದ ಕಥೆ ಮುಂದಿನ ವಿಡಿಯೋ ಭಾಗ 2ರಲ್ಲಿ ಮುಂದುವರಿಯುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.